ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಹೋರಾಟ ನಡೆಸ್ತಾನೇ ಇದೆ. ಬೆಳಗಾವಿ ಅಧಿವೇಶನದ ವೇಳೆಯೂ ಬೃಹತ್ ಹೋರಾಟವನ್ನ ಮಾಡಿದ್ರು. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಇದನ್ನು ಖಂಡಿಸಿ ಸಿದ್ದು ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜ ನಿಗಿ ಕೆಂಡುವಾಗಿತ್ತು. ಇದೇ ಸಮುದಾಯದ ಜನ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಹರಜಾತ್ರೆಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ. ಪಂಚಮಸಾಲಿ ಶ್ರೀಗಳ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸಿಎಂ ಆಗಮಿಸಿದ್ರೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಸಿದ್ಧತೆ. ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಕಾನೂನು ಮೂಲಕ ಮೀಸಲಾತಿ ಪಡೆಯುತ್ತೇವೆ, ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಎನ್ನುವ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಎರಡು ಮಠಗಳು ಕೂಡಿ ಒಂದಾಗದೆ ಅವರದ್ದೇ ಹಾದಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಉಗ್ರ ರೂಪ ತಲುಪಿದ್ದು, ಪೊಲೀಸರು ಪ್ರತಿಭಟನಾಕಾರರಿಗೆ ಲಾಠಿ ಚಾರ್ಜ್ ಮಾಡಿದ್ದು, ಇದರಿಂದ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜ ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸುವುದರ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಷ್ಟೆಲ್ಲ ವಿರೋಧದ ನಡುವೆ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಇದೇ ಜನವರಿ 14-15ರಂದು ನಡೆಯುವ ಹರಜಾತ್ರೆಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ್ದು, ಪಂಚಮಸಾಲಿ ಸಮಾಜದ ಮುಖಂಡರ ಕೆಂಗಣಿಗೆ ಗುರಿಯಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿಯೇ ಹೇಳಿದ್ದಾರೆ, ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಸಂವಿಧಾನದ ವಿರೋಧಿ ಎಂದು, ಅಲ್ಲದೆ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕಿ ಸಮುದಾಯದವರನ್ನ ಪೊಲೀಸರು ಬೂಟು ಕಾಲಲ್ಲಿ ಹೊಡೆಸಿದವರನ್ನು ಪಂಚಮಸಾಲಿ ಪೀಠಕ್ಕೆ ಕರೆದು ಸನ್ಮಾನಿಸಲು ವಚನಾನಂದ ಸ್ವಾಮೀಜಿ ಮುಂದಾಗಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹೀಗೇನಾದ್ರೂ ಕರೆಸಿ ಸನ್ಮಾನ ಮಾಡಿದ್ರೆ ಮಠದ ಮುಂಭಾಗ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಮಾಡುವ ಜೊತೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುತ್ತೇವೆ ಎಂದು ಸಮಾಜದ ಮುಖಂಡರು ಕಿಡಿಕಾರಿದ್ದಾರೆ. ಆ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿ ಕರೆಸ್ತೀವಿ ಅಂತ ಹೇಳ್ತವೆ. ಅಂದರೆ ನಮ್ಮ ಗುರುಗಳು ನಿಲುವೇನೋ ಗೊತ್ತಾಗ್ತಲ್ಲ ನನಗೆ. ಅವರು ನಮ್ಮ ಗುರುಗಳೇ. ಅವರು ಬೆಳಗಾವಿನಲ್ಲಿ ನಡೆದಂಥ ಅಹಿತಕರ ಘಟನೆಗಳು 200ಕ್ಕೂ ಹೆಚ್ಚು ಜನ ಹೋರಾಟಗಾರರಿಗೆ ಭಾಳ ನೋವಾಗೈತಿ. ಕೈ ಮುರಿದವು, ಕಾಲು ಮುರಿದವು, ಬೂಟಿಲ್ ಹೊಡೆದಾರ, ಲಾಠಿಲ್ ಹೊಡೆದಾರ. ಆದರೆ ಆದೇಶ ಮಾಡಿದ್ದು ಮುಖ್ಯಮಂತ್ರಿಯವರು, ಜಾರಿ ತಂದವರು ಗೃಹಮಂತ್ರಿಯವರು, ಅದನ್ನು ಪಾಲನೆ ಮಾಡಿದ್ದು ADGP ಹಿತೇಂದ್ರ ಅವರು. ಆದರೆ ನಮಗೆ ಇಷ್ಟೆಲ್ಲ ನೋವು ಮಾಡಿದಂಥ ಮುಖ್ಯಮಂತ್ರಿ ಕರೆದು ನೀವು ಸನ್ಮಾನ ಮಾಡಿದ್ರೆ, ಅವ್ರು 1,000 ಜನ ಸೇರಿ ಸನ್ಮಾನ ಮಾಡಿದರೆ 2,000 ಜನ ಮಠದಿಂದ ಹೊರಗಡೆ ಸಿದ್ದರಾಮಯ್ಯನವರ ಪ್ರತಿಕೃತಿ ದಾನ ಮಾಡ್ತೀವಿ, ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ. ಒಟ್ಟಾರೆಯಾಗಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರ ಈ ನಡೆ ಸಮಾಜದ ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಒಂದು ವೇಳೆ ಸಿಎಂ ಹರಜಾತ್ರೆಯಲ್ಲಿ ಭಾಗವಹಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಪಂಚಮಸಾಲಿ ಸಮುದಾಯ ಮುಖಂಡರು ನೀಡಿದ್ದಾರೆ. ಆದರೆ ಇದು ಯಾವ ಹಂತಕ್ಕೆ ತಲುಪುತ್ತದೆಯೋ ಕಾದ್ ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.